Hello students, in the previous class I had told you the summary of 6th lesson Kanyeyam Kula Jeevitam. Now I will start the shloka. First one. In this shloka all 7 sages have arrived and they were given cane chair and Himavan sat beside them and he told the words. Tatra vetrasanasinan kritasana parigraha ityvacheshwaran vacham pranjali bhudhareshwaraha. Bhudhareshwaraha means Himavan, Parvataraja. Pranjalihi, ulta, with folded hands, Uvacha. Iti uvacha Ishwaran vacham. Iti uvacha, told this. Yarige? Ishwaran. ಇಲ್ಲಿ ಈಶ್ವರ ಅಂತಂದ್ರೆ ಟು ಸೇಜಸ್. ಭೂಧರೇಶ್ವರ, ಪರ್ವತರಾಜ, ಪ್ರಾಂಜಲಿ ವಿತ್ ಫೋಲ್ಡೆಡ್ ಹ್ಯಾಂಡ್ಸ್. Iti uvacha, told like this to Ishwaran sages. Told these words. Uvacha vacham. Vacham andre words. Uvacha andre told. Told these words to sages. Aur hegidru? Tatra vetrasana asinan. They were seated on the cane chair. All the sages were made to sit on the cane chair and kritasana parigraha. Himavan himself took a seat. Kritasana parigraha. Taking one seat. Vetrasana asinan, making them sit on the cane chairs. Bhudhareshwara, Parvataraja, Pranjalihi, with folded hands. Ityuvacha, told like this to Ishwaran. Ishwaran ಅಂದರೆ ಸೇಜಸ್. ಸೇಜಸ್ ಬಂದ ಕೂಡಲೇ ಅವರಿಗೆ ಕೇನ್ ಚೇರನ್ನು ಕೊಟ್ಟ. He also took one seat beside them and folded his hands and told these words. What are his words? They are explained in next shloka. Ityuvacheshwaran. ಎರಡು ಸಂಧಿ ಇದೆ. ಇತಿ ಪ್ಲಸ್ ಉವಾಚ ಪ್ಲಸ್ ಈಶ್ವರಾನ್. ಸೆಕೆಂಡ್ ಶ್ಲೋಕ. Now Parvataraja continues. Avaimi pootam atmanam. Atmanam pootam avaimi. ನಾನು ಪರಿಶುದ್ಧ ಅಂತ ತಿಳಿತೇನೆ. Avaimi, I feel Atmanam, myself, purified. I feel myself purified. Dvayenaiva, in 2 ways. 2 ವಿಧದಲ್ಲಿ ನಾನು ಪರಿಶುದ್ಧನಾಗಿದ್ದೇನೆ ಅಂತ ನಾನು ತಿಳಿತೇನೆ. I feel myself purified in 2 ways. ದ್ವಿಜೋತ್ತಮಾಹ, ಓ ಶ್ರೇಷ್ಠ ಬ್ರಾಹ್ಮಣರೇ, O foremost Brahmins, I feel myself purified in 2 ways. 1. Murdhi Ganga Prapatena. Fall of Ganga on my head. ಅಂದರೆ ಪವಿತ್ರವಾದ ಗಂಗಾಜಲ ತಲೆ ಮೇಲೆ ಬಿದ್ದಾಗ ಪರಿಶುದ್ಧ. ಗಂಗಾ ಸ್ನಾನ. ದೌತ ಪಾದಾಂಬಸಾಚ ವಹ. ಇನ್ನೊಂದು ದೌತ ಪಾದ ಅಂಬಸ. ಅಂಬಸ ಅಂದರೆ ಬೈ ದ ವಾಟರ್ ದಟ್ ವಾಸ್ ಯೂಸ್ ಟು ವಾಶ್ ಯುವರ್ ಫೀಟ್. ನಿಮ್ಮ ಪಾದವನ್ನು ತೊಳೆಯಲಿಕ್ಕೆ ಉಪಯೋಗಿಸಿದ ನೀರಿನಿಂದ ನಾನು ಪರಿಶುದ್ಧ. ಈ 2 ರೀತಿಯಲ್ಲಿ ಐ ಆಮ್ ಪ್ಯೂರಿಫೈಡ್. 1. ಫಾಲ್ ಆಫ್ ಗಂಗಾ ವಾಟರ್ ಆನ್ ದ ಹೆಡ್. ಮೂರ್ಧ್ನಿ ಅಂದರೆ ಆನ್ ದ ಹೆಡ್. Secondly, by the water
that washed your feet. So in two ways I feel myself purified. ದ್ವಯೇನ ಇವ ಸಂಧಿ ಇದೆ, ದ್ವಯೇನ ಪ್ಲಸ್ ಏವ. ದ್ವಿಜೋತ್ತಮಾಹ ದ್ವಿಜ ಪ್ಲಸ್ ಉತ್ತಮಾಹ. ನೆಕ್ಸ್ಟ್ ಥರ್ಡ್ ಒನ್, ಕರ್ತವ್ಯಂ ವೋ ನ ಪಶ್ಯಾಮಿ. ಐ ಡೋಂಟ್ ಸಿ ಎನಿಥಿಂಗ್ ಟು ಬಿ ಡನ್ ಫಾರ್ ಯು. ಅಂದರೆ ಯಾರಾದರೂ ಏನಾದರೂ ಬಯಸಿ ಬಂದರೆ ನಾವೇನಾದ್ರು ಮಾಡಬಹುದು. ಬಟ್ ಸೇಜಸ್, ದೇ ಡೋಂಟ್ ವಾಂಟ್ ಎನಿಥಿಂಗ್. ದೇ ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ವರ್ಲ್ಡ್ಲಿ ಥಿಂಗ್ಸ್. ಪ್ರಾಪಂಚಿಕ ಸುಖದಲ್ಲಿ ಅವ್ರಿಗೆ ಆಸಕ್ತಿನೇ ಇಲ್ಲ. ಹಾಗಾಗಿ ನಿಮಗೆ ಏನು ಮಾಡಬೇಕು ಅನ್ನುವುದು ನನಗೆ ಕಾಣಿಸ್ತಾ ಇಲ್ಲ. ನ ಪಶ್ಯಾಮಿ, ಐ ಡೋಂಟ್ ಸಿ ಎನಿಥಿಂಗ್ ಟು ಡೂ ಫಾರ್ ಯು. ಸ್ಯಾಚೇತ್ ಕಿಂ ನೋಪಪದ್ಯತೆ. ಏನಾದರೂ ಮಾಡಲಿಕ್ಕೆ ಇದ್ದರೆ ನನ್ನಿಂದ ನನಗೆ ಮಾಡೋಕ್ಕಾಗಲ್ವೇ? ಇಫ್ ದೆರ್ ಈಸ್ ಎನಿಥಿಂಗ್ ಟು ಬಿ ಡನ್ ಟು ಯು, ಕಾಂಟ್ ಐ ಡೂ ದ್ಯಾಟ್? ಡೆಫಿನೆಟ್ಲಿ ಐ ಕ್ಯಾನ್ ಡೂ ದ್ಯಾಟ್. ಫಸ್ಟ್ ಆಫ್ ಆಲ್, ಐ ಡೋಂಟ್ ಸಿ ಎನಿಥಿಂಗ್ ಟು ಬಿ ಡನ್ ಟು ಯು. ಇಫ್ ದೆರ್ ಈಸ್ ಸಮಥಿಂಗ್ ಆಲ್ಸೋ, ಕಾಂಟ್ ಐ ಡೂ ದ್ಯಾಟ್? ನನಗೆ ಮಾಡಲಿಕ್ಕಾಗಲ್ವೇ? ಹಾಗೆ ಆಗತ್ತೆ ಅಂತ. ಬಟ್ ನನಗನ್ಸತ್ತೆ ಯು ಹ್ಯಾವ್ ಕಮ್ ಫಾರ್ ಮೈ ಸೇಕ್ ಆ್ಯಂಡ್ ನಾಟ್ ಫಾರ್ ಯುವರ್ ಸೇಕ್ ಅಂತ. ಮೊನ್ನೆ ಐ ಥಿಂಕ್ ಮತ್ ಪಾವನಾಯೈವ ಪ್ರಸ್ಥಾನಂ ಭವತಾಂ ಇಹ. ಭವತಾಂ ಇಹ ಪ್ರಸ್ಥಾನಂ ಮತ್ ಪಾವನಾಯೈವ. ಐ ಥಿಂಕ್ ಭವತಾಂ ಪ್ರಸ್ಥಾನಂ, ಯು ಹ್ಯಾವ್ ಕಮ್ ಹಿಯರ್ ಓನ್ಲಿ ಟು ಪಾವನಾಯೈವ, ಓನ್ಲಿ ಟು ಪ್ಯೂರಿಫೈ ಮೀ. ನನ್ನನ್ನು ಪವಿತ್ರಗೊಳಿಸಲಿಕ್ಕೆ, ಪರಿಶುದ್ಧಗೊಳಿಸಲಿಕ್ಕೆ ನೀವಿಲ್ಲಿ ಬಂದಿದ್ದೀರಾ ಅಂತ ನನಗೆ ಅನಿಸುತ್ತೆ. ಐ ಥಿಂಕ್ ಯು ಹ್ಯಾವ್ ಕಮ್ ಹಿಯರ್ ಓನ್ಲಿ ಟು ಪ್ಯೂರಿಫೈ ಮೀ, ನಾಟ್ ವಿತ್ ಎನಿ ಡಿಸೈರ್ ಫಾರ್ ಯುವರ್ ಸೇಕ್ ಅಂತ ಹಿಮವಾನ್ ಹೇಳ್ತಾನೆ. ಕರ್ತವ್ಯಂ ಓ ನ ಪಶ್ಯಾಮಿ, ಐ ಡೋಂಟ್ ಸಿ ಎನಿಥಿಂಗ್ ಟು ಬಿ ಡನ್ ಟು ಯು. ಸ್ಯಾಚೇತ್, ಇಫ್ ದೆರ್ ಈಸ್ ಸಮಥಿಂಗ್ ಆಲ್ಸೋ, ಕಿಂ ನೋಪಪದ್ಯತೆ, ಕಾಂಟ್ ಐ ಡೂ ದ್ಯಾಟ್? ಮೊನ್ನೆ ಐ ಥಿಂಕ್ ಮತ್ ಪಾವನಾಯೈವ, ಟು ಪ್ಯೂರಿಫೈ ಮೀ ಓನ್ಲಿ, ಪ್ರಸ್ಥಾನಂ ಭವತಾಂ ಇಹ. ಭವತಾಂ ಇಹ ಪ್ರಸ್ಥಾನಂ, ಯು ಹ್ಯಾವ್ ಕಮ್ ಹಿಯರ್. ಸ್ಯಾಚೇತ್, ಇಲ್ಲಿ ಸಂಧಿ ಇದೆ ನೋಡ್ರಿ, ಹಲ್ಲ ಸಂಧಿ, ಶುತ್ವ ಸಂಧಿ, ನೆನಪು ಮಾಡ್ಕೊಳ್ರಿ. ಆಲ್ರೆಡಿ ಐ ಹ್ಯಾವ್ ಸೆಂಟ್ ಸ್ಯಾತ್ ಪ್ಲಸ್ ಚೇತ್, ಡಬಲ್ ಚ, ಒನ್ ಚ ಇಸ್ ಇಕ್ವಲ್ ಟು ತ. ಸ್ಯಾತ್ ಚೇತ್ ನೋಪಪದ್ಯತೆ, ನ ಪ್ಲಸ್ ಉಪಪದ್ಯತೆ. ನ ಉ ನೋ ಗುಣಸಂಧಿ, ಸೂರ್ಯೋದಯ ಹಾಗೆ. ಅದೇ ರೀತಿ ಪಾವನಾಯೈವ, ಪಾವನಾಯ ಪ್ಲಸ್ ಏವ. Now fourth one, this translation has come in the year 2014, 15 and this year also, 20 also. Ete vayam, ಇಲ್ಲಿ ನಾನಿದ್ದೇನೆ ಫಾರ್ ಯುವರ್ ಸರ್ವಿಸ್. ಏತೆ ವಯಂ, ಹಿಯರ್ ಐ ಆಮ್. ಅಮಿ ದಾರಾಹ, ದಾರಾ ಮೀನ್ಸ್ ವೈಫ್, ಶಿ ಈಸ್ ಮೈ ವೈಫ್. ಕನ್ಯೇಯಂ ಕುಲ ಜೀವಿತಂ, ಇಯಂ ಕನ್ಯಾ ಕುಲ ಜೀವಿತಂ. My daughter Parvati was standing nearby. This my daughter is Kula Jivita. She is life of my family. Bhruta, tell us, ಏನತ್ರ ವಹ ಕಾರ್ಯಂ, ವಾಟ್ ಈಸ್ ಟು ಬಿ ಡನ್ ಟು ಯು? ಹೇಳ್ರಿ, ನಿಮಗೆ ನಾವು ಏನು ಮಾಡಬೇಕಾಗಿದೆ? ಕಾರ್ಯಂ ಅನಾಸ್ತಾ ಬಾಹ್ಯ ವಸ್ತುಷು, ಬಾಹ್ಯ ವಸ್ತುಷು ಅನಾಸ್ತಾ. ಯು ಆರ್ ನಾಟ್ ಎಟ್ ಆಲ್ ಇಂಟ್ರೆಸ್ಟೆಡ್ ಇನ್ ವರ್ಲ್ಡ್ಲಿ ಥಿಂಗ್ಸ್. ಪ್ರಾಪಂಚಿಕ ವಸ್ತುಗಳಲ್ಲಿ ನಿಮಗೆ ಆಸಕ್ತಿ ಇಲ್ಲ. ಯು ಡೋಂಟ್ ಹ್ಯಾವ್ ಎನಿ ಇಂಟ್ರೆಸ್ಟ್ ಇನ್ ವರ್ಲ್ಡ್ಲಿ ಥಿಂಗ್ಸ್. ವಾಟ್ ಈಸ್ ಟು ಬಿ ಡನ್ ಬೈ ಅಸ್ ಟು ಯು? ಟೆಲ್ ಅಸ್. ಬ್ರೂತ, ಟೆಲ್ ಅಸ್. ಏತೆ ವಯಂ
ಹಿಯರ್ ಐ ಆಮ್ ಅಮಿದಾರಾಹ, ಶಿ ಈಸ್ ಮೈ ವೈಫ್. ಕನ್ಯೇಯಂ ಕುಲಜೀವಿತಂ, ಮೈ ಡಾಟರ್, ದ ಲೈಫ್ ಆಫ್ ಮೈ ಫ್ಯಾಮಿಲಿ. ಬ್ರೂತ ಟೆಲ್ ಏನಾತ್ರ ವಹ ಕಾರ್ಯಂ, ವಾಟ್ ಈಸ್ ಟು ಬಿ ಡನ್ ಟು ಯು. ಅನಾಸ್ಥಾ ಬಾಹ್ಯ ವಸ್ತುಷು, ಬಾಹ್ಯ ವಸ್ತುಷು ಅನಾಸ್ಥಾ. ಇನ್ ಎಕ್ಸ್ಟರ್ನಲ್ ಥಿಂಗ್ಸ್ or worldly things you are not at all interested. Yenatra, yena plus atra. I hope kanyayam, sandhi, kanya plus iyam. A, I, A. Next shloka. Atha angirasam agranyam udaharana vastushu. Angiras, he is the agranyam, foremost among them in speech. ಉದಾಹರಣ ವಸ್ತು ಅಂದರೆ ಇಲ್ಲಿ ಸ್ಪೀಚ್, ಮಾತನಾಡುವುದರಲ್ಲಿ ಅತ್ಯಂತ ಪರಿಣಿತರಾದಂತಹ ಅಂಗಿರಸ ಮಹರ್ಷಿಗಳನ್ನು ಋಷಯೋ ನೋದಯಾಮಾಸುಹು. ಅದರ್ 6 sages ನೋದಯಾಮಾಸು, ಮೋಟಿವೇಟೆಡ್ him to speak. ಅಂದರೆ ಆನ್ ಬಿಹಾಫ್ ಆಫ್ ಆಲ್ 7 sages, ಅದರ್ sages motivated Angiras to speak. Then pratyuvacha ಸಹ ಭೂಧರಂ. ಸಹ ಅಂದರೆ ಅಂಗಿರಸ್, ಭೂಧರಂ ಪ್ರತ್ಯುವಾಚ. ಅಂಗಿರಸ್ ಸ್ಪೋಕ್ ಟು ಭೂಧರ. ಭೂಧರ ಅಂದರೆ ಕಿಂಗ್ ಆಫ್ ಮೌಂಟನ್ಸ್, ಭೂಧರೇಶ್ವರ. ಓಕೆ, ಮೀನ್ಸ್ ಪರ್ವತರಾಜ. ಭೂಧರ ಮೀನ್ಸ್ ಪರ್ವತರಾಜ. ಪ್ರತ್ಯುವಾಚ ಭೂಧರಂ. ನೋದಯಾಮಾಸುಹು, ಇಟ್ ಈಸ್ ಲಿಟ್ಲಕಾರ, ಪ್ರಥಮ ಪುರುಷ ಬಹುವಚನ. ವೆನ್ ಮಾಸುಹು ಕಮ್ಸ್, ಮಾಸ ಮೀನ್ಸ್ ಏಕವಚನ ಲಿಟ್ಲಕಾರ, ಮಾಸುಹು ಮೀನ್ಸ್ ಲಿಟ್ಲಕಾರ ಬಹುವಚನ. ಪೂಜಯಾ ಮಾಸುಹು, ಕಥಯಾ ಮಾಸುಹು, ರಚಯಾ ಮಾಸು. ಇಟ್ ಕಮ್ಸ್ ಫಾರ್ 10th ಗಣ, ದಶಮ ಗಣ. ಅಥ ಅಂಗಿರಸಂ ಅಗ್ರಣ್ಯಂ ಉದಾಹರಣ ವಸ್ತುಷು ಋಷಯೋ ನೋದಯಾಮಾಸು. ಋಷಯ ನೋದಯಾಮಾಸು, sages motivated Angiras, who was agranyam, foremost in speech. And saha means Angiras, bhudharam pratyuvacha, he replied to Parvataraja. Pratyuvacha, prati plus uvacha, ends on. Now 6th shloka. Tadagamana karyam ನಹ ಶೃಣು. ನಹ ಆಗಮನ ಕಾರ್ಯಂ ಶೃಣು, ನಾವು ಬಂದಿರುವ ಕಾರಣವನ್ನು ಕೇಳು. ಯು ಲಿಸನ್ ಟು ದ ರೀಸನ್ಸ್ ಫಾರ್ ಅವರ್ ಅರೈವಲ್ ಹಿಯರ್. ತತ್ ಪ್ಲಸ್ ಆಗಮನ, ಆಗಮನ ಅರೈವಲ್. ಶೃಣು ಮೀನ್ಸ್ ಲಿಸನ್, ಲಿಸನ್ ಟು ದ ರೀಸನ್ ಫಾರ್ ಅವರ್ ಅರೈವಲ್. ಕಾರ್ಯಂ ತವೈವ ತತ್, ತತ್ ಕಾರ್ಯಂ ತವೈವ, ದ್ಯಾಟ್ ವರ್ಕ್ ಈಸ್ ಯುವರ್ಸ್ ಓನ್ಲಿ, ಆ ಕೆಲಸ ನಿಮ್ಮದೇ. ತವೈವ, ತವ ಪ್ಲಸ್ ಏವ, ಆ ಕೆಲಸ ನಿಮ್ಮದೇ. ಶ್ರೇಯಸಾಂ ಉಪದೇಶಾತ್ತು, ವೈಲ್ ಸ್ಪೀಕಿಂಗ್ ಗುಡ್ ಥಿಂಗ್ಸ್, ಒಳ್ಳೆಯದನ್ನು ಮಾತಾಡಬೇಕಾದಾಗ ವಯಂ ಅತ್ರ ಅಂಶಭಾಗಿನ, ವಿ ಆರ್ ಎ ಪಾರ್ಟ್ ಆಫ್ ಇಟ್ ಅಷ್ಟೇ. ಈ ಮಂಗಲ ಕಾರ್ಯದಲ್ಲಿ ವಿ ಆರ್ ಓನ್ಲಿ ಎ ಪಾರ್ಟ್. ದ ವರ್ಕ್ ಈಸ್ ಯುವರ್ಸ್ ಓನ್ಲಿ. ದಿಸ್ ಈಸ್ ದ ರೀಸನ್ ಫಾರ್ ಅವರ್ ಅರೈವಲ್ ಅಂತ ಅಂಗಿರಸರು ಪರ್ವತರಾಜನಿಗೆ ಹೇಳ್ತಾರೆ. ಶ್ರೇಯಸಾಂ ಉಪದೇಶನ, ಒಳ್ಳೆಯದನ್ನು ಮಾತಾಡಬೇಕಾದ್ರೆ ವಯಂ ಅತ್ರ ಅಂಶಭಾಗಿನ, ವಿ ಆರ್ ಓನ್ಲಿ ಎ ಪಾರ್ಟ್. ನೆಕ್ಸ್ಟ್ 7th one. ಸ ತೇ ದುಹಿತರಂ ಸಾಕ್ಷಾತ್ ಸಾಕ್ಷಿ ವಿಶ್ವಸ್ಯ ಕರ್ಮಣ. ಸಹ ಯಾರು, ಸೆಕೆಂಡ್ ಲೈನಲ್ಲಿದೆ ಶಂಭು ಅಂತ ನೋಡಿ. ಸಹ ಶಂಭು, ದ್ಯಾಟ್ ಶಿವ. ನೌ ಹಿ ಈಸ್ ಡಿಸ್ಕ್ರೈಬಿಂಗ್ ದ ವರ್ಚ್ಯೂಸ್ ಆಫ್ ಬ್ರೈಡ್ ಗ್ರೂಮ್. ವರನ ಸದ್ಗುಣಗಳನ್ನೆಲ್ಲ ವರ್ಣನೆ ಮಾಡ್ತಾ ಇದ್ದಾರೆ ಅಂಗಿರಸರು. ಸಹ ಶಂಭು, ಸೆಕೆಂಡ್ ಲೈನಲ್ಲಿ ಥರ್ಡ್ ವರ್ಡ್ ಶಂಭು. ದ್ಯಾಟ್ ಶಿವ ಸಾಕ್ಷಿ ವಿಶ್ವಸ್ಯ ಕರ್ಮಣ,
He is Sakshi. How is Shiva? He is witness to the deeds of whole universe. ಇಡೀ ವಿಶ್ವದ ಕರ್ಮಗಳಿಗೆ ಆತ ಸಾಕ್ಷಿ. ಸಹ ಸಾಕ್ಷಾತ್ ಹಿ ಹಿಮ್ಸೆಲ್ಫ್ ತೇ ದುಹಿತರಂ ಕೆಳಗಡೆ ವೃಣುತೆ. ಸಾಕ್ಷಾತ್ ಶಂಭು, ಶಂಭು ಹಿಮ್ಸೆಲ್ಫ್, ಶಿವ ಹಿಮ್ಸೆಲ್ಫ್ ಈಸ್ ವೃಣುತೆ, ಆಸ್ಕಿಂಗ್ ಯುವರ್ ಡಾಟರ್ ಫಾರ್ ಮ್ಯಾರೇಜ್. ಶಿವ ಹಿಮ್ಸೆಲ್ಫ್ ವೃಣುತೆ ಆಸ್ ತೇ ದುಹಿತರಂ ಯುವರ್ ಡಾಟರ್. ಎಂಥ ಶಿವ? ಸಾಕ್ಷಿ ವಿಶ್ವಸ್ಯ ಕರ್ಮಣಾಂ, ಇಡೀ ವಿಶ್ವದ ಕರ್ಮಗಳಿಗೆ ಸಾಕ್ಷಿಯಾದಂಥ ಶಿವ, ಸಾಕ್ಷಾತ್ ಶಿವನೇ ನಿನ್ನ ಮಗಳನ್ನು ಕೇಳ್ತಾ ಇದ್ದಾನೆ. ವರದಃ, ವರದ ಅಂದರೆ ಈಸ್ ದ ಗಿವರ್ ಆಫ್ ಬೂನ್, ಎಲ್ಲರಿಗೂ ವರವನ್ನು ಕೊಡುವಂತಹ ಶಿವ. ಶಂಭು ಹೇಗೆ ಕೇಳ್ತಾ ಇದ್ದಾನೆ ಶಿವ? ಶಂಭು ಅಸ್ಮತ್ ಸಂಕ್ರಮಿತೈ ಪದೈಹಿ, ಅಸ್ಮತ್ ಸಂಕ್ರಮಿತೈ ಪದೈಹಿ, ಬೈ ಅವರ್ ವರ್ಡ್ಸ್, ನಮ್ಮ ಮಾತಿನ ಮೂಲಕ ಸಾಕ್ಷಾತ್ ಶಿವನೇ ನಿನ್ನ ಮಗಳನ್ನು ಕೇಳ್ತಾ ಇದ್ದಾನೆ. ಹೌ ಇಸ್ ಶಿವ? ಹಿ ಈಸ್ ದ ವಿಟ್ನೆಸ್ ಫಾರ್ ಆಲ್ ದ ಡೀಡ್ಸ್ ಆಫ್ ಹೋಲ್ ಯೂನಿವರ್ಸ್ ಆ್ಯಂಡ್ ಹಿ ಈಸ್ ಎ ಗಿವರ್ ಆಫ್ ಬೂನ್, ವರವನ್ನು ಕೊಡುವವ, ವಿಶ್ವದ ಕರ್ಮಗಳಿಗೆ ಸಾಕ್ಷಿ. ಅಂತಹ ಶಿವ ನಮ್ಮ ಮೂಲಕ, ನಮ್ಮ ಮಾತಿನ ಮೂಲಕ ನಿನ್ನ ಮಗಳನ್ನು ಕೇಳ್ತಾ ಇದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ನೆಕ್ಸ್ಟ್ 8th ಶ್ಲೋಕ. ತಮ್ ಅರ್ಥಮಿವ ಭಾರತ್ಯ, ಭಾರತ್ಯ ಅರ್ಥಮಿವ, ಭಾರತಿ ಅಂದರೆ ಸ್ಪೀಚ್, ವರ್ಡ್, ಅರ್ಥ, ಶಬ್ದದ ಜೊತೆ ಅರ್ಥ ಸೇರುವ ಹಾಗೆ. ಜಸ್ಟ್ ಆಸ್ ಅರ್ಥಮಿವ ಭಾರತ್ಯ, ಜಸ್ಟ್ ಆಸ್ ಮೀನಿಂಗ್ ಈಸ್ ಯುನೈಟೆಡ್ ವಿತ್ ದ ವರ್ಡ್, ಅರ್ಥವು ಶಬ್ದದ ಜೊತೆ ಸೇರಿದ ಹಾಗೆ ಸುತಯ ಯೋಕ್ತುಂ ಅರ್ಹಸಿ, ನಿನ್ನ ಮಗಳನ್ನು ಶಿವನೊಂದಿಗೆ ಸೇರಿಸು. ಯು ಮೇಕ್ ಯುವರ್ ಡಾಟರ್ ಯುನೈಟ್ ವಿತ್ ಶಿವ, ಜಸ್ಟ್ ಆಸ್ ದ ಮೀನಿಂಗ್ ಈಸ್ ಯುನೈಟೆಡ್ ವಿತ್ ವರ್ಡ್. ಅಂದರೆ ಶಬ್ದದಿಂದ ಅರ್ಥವನ್ನು ಬೇರ್ಪಡಿಸಲಿಕ್ಕೆ ಆಗಲ್ಲ. ಇನ್ ದ ಸೇಮ್ ಮ್ಯಾನರ್ ಯುವರ್ ಡಾಟರ್ ಇಫ್ ಶಿ ಈಸ್ ಗಿವನ್ ಟು ಶಿವ ಕೆನಾಟ್ ಬಿ ಸಪರೇಟೆಡ್ ಫ್ರಮ್ ಶಿವ. ಆ ಥರ. ಅಶೋಚಾಹಿ ಪಿತುಃ, ಫಾದರ್ ನೀಡ್ ನಾಟ್ ವರಿ ಎಟ್ ಆಲ್. ಅಶೋಚ ಅಂದರೆ ನೀಡ್ ನಾಟ್ ವರಿ. ಯಾವಾಗ? ಕನ್ಯಾ ಸದ್ಭರ್ತೃ ಪ್ರತಿಪಾದಿತ, ವೆನ್ ಕನ್ಯಾ ಈಸ್ ಗಿವನ್ ಪ್ರತಿಪಾದಿತ, ವೆನ್ ಕನ್ಯಾ ಈಸ್ ಗಿವನ್ ಇನ್ ಮ್ಯಾರೇಜ್ ಟು ಎ ಗುಡ್ ಹಸ್ಬೆಂಡ್, ಸದ್ಭರ್ತೃ, ಮಗಳನ್ನು ಒಳ್ಳೆಯ ವರನಿಗೆ ಕೊಟ್ಟಾಗ ತಂದೆ ದುಃಖಿಸುವ ಕಾರಣವಿಲ್ಲ. ಅಂದರೆ ಇಲ್ಲಿ ಶಿವ ಈಸ್ ಸದ್ಭರ್ತೃ, ಗುಡ್ ಹಸ್ಬೆಂಡ್, ಗುಡ್ ಬ್ರೈಡ್ ಗ್ರೂಮ್. ಸೊ ಯು ನೀಡ್ ನಾಟ್ ವರಿ ಎಟ್ ಆಲ್ ಅಂತ ಹೇಳ್ತಾ ಇದ್ದಾರೆ ಪರ್ವತ ರಾಜ. ಯೋಕ್ತುಂ, ಯೋಕ್ತುಂ ತುಮನಂತಾವ್ಯಯಂ ತುಮನ್ ಪ್ರತ್ಯಯ. ಸದ್ಭರ್ತೃ, ಸತ್ ಭರ್ತೃ, ಗುಡ್ ಹಸ್ಬೆಂಡ್, ಜಸ್ಟ್ ವಸಂತ. ನೆಕ್ಸ್ಟ್ 9th ಶ್ಲೋಕ. ಸೆಕೆಂಡ್ ಲೈನ್ ನೋಡ್ರಿ, ಈಸಿ ಇದೆ. ಮಾತರಂ ಕಲ್ಪಯಂತು ಏನ ಈಶೋ ಹಿ ಜಗತಃ ಪಿತ. ಈಶೋ ಜಗತಃ ಪಿತ, ಈಶ್ವರ ಈಸ್ ದ ಫಾದರ್ ಆಫ್ ದ ವರ್ಲ್ಡ್. ಹಾಗೆಯೇ ಮಾತರಂ ಕಲ್ಪಯಂತು ಏನಾಂ, ಏನಾಂ ಅಂದರೆ ಪಾರ್ವತಿಯನ್ನು, ಮಾತರಂ ಕಲ್ಪಯಂತು, ದೇ ಕನ್ಸಿಡರ್ ಹರ್ ಆಸ್ ಎ ಮದರ್ ಆಫ್ ದ ವರ್ಲ್ಡ್. ಈಶ್ವರ ಇಸ್ ದ ಫಾದರ್ ಆಫ್ ದ ವರ್ಲ್ಡ್ and people consider, kalpayantu, people will consider Parvati as mother of the world. ಎಲ್ಲಿಯವರೆಗೆ? ಯಾವಂತೇತಾನಿ ಭೂತಾನಿ ಸ್ಥಾವರಾಣಿ ಚರಾಣಿ ಚ, ಎಲ್ಲಿಯವರೆಗೆ? ಆಸ್ ಲಾಂಗ್ ಆಸ್ ಸ್ಥಾವರಾಣಿ ಇಮ್ಮೂವೇಬಲ್, ಚರಾಣಿ ಮೂವೇಬಲ್ ಬೀಯಿಂಗ್ಸ್ ಆರ್ ಪ್ರೆಸೆಂಟ್, ಭೂತಾನಿ ಬೀಯಿಂಗ್ಸ್. ಎಲ್ಲಿಯವರೆಗೆ ಸ್ಥಾವರ ಮತ್ತು ಚರ ಜೀವಿಗಳು ಇರ್ತಾವೋ ಅಲ್ಲಿಯವರೆಗೆ, ಟಿಲ್ ದೆನ್ ಪೀಪಲ್ ವಿಲ್ ಕನ್ಸಿಡರ್ ಪಾರ್ವತಿ
as mother of the world and Shiva as the father of the world. Yavanti plus etani. End sandhi. Kalpayantu plus enam. Both end sandhi nodri. One ya, one va. ಅತ್ಯುತ್ತಮ ಸುಸ್ವಾಗತ, ಅತ್ಯುತ್ತಮ ಸ್ವಾಗತ. ಹಾಗೆಯೇ ಯಾವಂತಿ ಪ್ಲಸ್ ಏತಾನಿ, ಕಲ್ಪಯಂತು ಪ್ಲಸ್ ಏನ. ದಿಸ್ ಶ್ಲೋಕ ಹ್ಯಾಸ್ ಕಮ್ ಇನ್ ದ ಇಯರ್ 2016, 17, 18 and 19. In 4 continuous years it has come in the annual examination. Okay? I will continue in the next class. Thank you, students.